ಈಗ ಸಿಖ್ಖರ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆನೂ ಕೂಡ ಮೊನ್ನೆಯಿಂದ ಪ್ರಸ್ತಾಪ ಆಗ್ತಾ ಇದೆ ಕೋರ್ಟ್ನಲ್ಲಿ. ಯಾಕಂದ್ರೆ ಅವರಿಗೆ ಟರ್ಬನ್ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ, ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ. ಅದೇ ತರ ಬೇರೆ ಧರ್ಮದವ್ರಿಗೂ ಕೂಡ ಅವರ ಧರ್ಮ ಪಾಲನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ನಾವೇನು ಆಚರಣೆ ಮಾಡೋದಿಲ್ಲ ಶಾಲಾ ಕಾಲೇಜ್ಗೆ ಹೋಗಿ, ಆದರೆ ಅರ್ಜಿದಾರರು ಕೇಳ್ತಿರೋದೇನು, ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ, ನಮ್ಮ ಸಂಪ್ರದಾಯ ಪಾಲನೆಗೆ ಅವಕಾಶ ಮಾಡಿಕೊಡಿ, ಇದರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಅನ್ನೋ ವಾದವನ್ನ ಮಂಡನೆ ಮಾಡಿದ್ದಾರೆ. ಈಗ ಸರ್ಕಾರ ಅಂಗಸಂಸ್ಥೆಗಳ ಸ್ವಾತಂತ್ರ್ಯಕ್ಕೆ ಪೂರಕ ಆಗಿರಬೇಕು, ಆದ್ರೆ ಈ ತರ ತಮ್ಮ ಹಕ್ಕುಗಳನ್ನ ಅವರು ಕಸ್ಕೊಳ್ತಾರೆ ಅಂತ ಹೇಳಿದಾಗ ಮಕ್ಕಳೀಗ ಬೀದಿಗೆ ಬಂದಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಈಗ ಮಕ್ಕಳು ಕೂಡ ರೋಡಿಗೆ ಇಳಿದಿರೋದು, ಈ ತರ ಹೋರಾಟ ಮಾಡ್ತಿರೋದು ಸರಿ ಅಲ್ಲ, ಪ್ರತಿಭಟನೆ ಮಾಡ್ತಿರೋದು ಸರಿ ಅಲ್ಲ. ಹಾಗಾಗಿ ಈ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಧ್ಯಂತರ ಆದೇಶ ಹೊರಡಿಸಬೇಕು ಅನ್ನೋ ವಾದವನ್ನ ಅರ್ಜಿದಾರರ ಪರ ವಕೀಲರು ಮಾಡಿದ್ದಾರೆ. ಒಂದ್ ಕಡೆ ದೇವದತ್ ಕಾಮತ್ ಅವರು, ಇನ್ನೊಂದ್ ಕಡೆ ಸಂಜಯ್ ಹೆಗಡೆ ಅವರು. ಈಗ ವೈಯಕ್ತಿಕ ನಂಬಿಕೆಗಳ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಧಾರ್ಮಿಕ ಸ್ವಾತಂತ್ರ್ಯವನ್ನ ಸಂವಿಧಾನ ಈ ಹಿಂದೆನೇ ಗುರುತಿಸಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ, ಈ ಹಿಂದಿನ ತೀರ್ಪಿನಲ್ಲಿ. ಹಾಗಾಗಿ ಕಾರಣ ಇಲ್ಲದೆ, ಸಕಾರಣ ಇಲ್ಲದೆ ಈ ತರ ಧಾರ್ಮಿಕ ಹಕ್ಕನ್ನ ಕಸಿದುಕೊಳ್ಳೋದು ತಪ್ಪಾಗ್ಬಿಡುತ್ತೆ ಅನ್ನೋ ವಾದವನ್ನ ಅರ್ಜಿದಾರರ ಪರ ವಕೀಲರು ಮಾಡ್ತಾ ಇದ್ದಾರೆ. ಆರ್ಟಿಕಲ್ 19/6 ಅಡಿಯಲ್ಲಿ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಬಂಧಿಸಬಹುದು. ಶಿಕ್ಷಣ ಕಾಯ್ದೆ 1983 ಇದೆ, 1995 ಇದೆ. ಈಗ ವಾದ ಮಾಡುವಂತ ಟೈಮ್ನಲ್ಲಿ ಅರ್ಜಿದಾರರ ಪರ ವಕೀಲರು ಅವರು ಓದ್ತಾ ಇದ್ದಂತ ಟೈಮ್ನಲ್ಲಿ ಯೂನಿಫಾರ್ಮ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಕಾಲಕ್ರಮೇಣ ಅದು ಹೆಂಗೆ ರಚನೆ ಆಯಿತು, ಯಾವ ಥರ ಫಾಲೋ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಈ ವೈಯಕ್ತಿಕ ನಂಬಿಕೆಗಳು ಅಂತ ನಾವೇನು ಕರಿತೀವಿ, ಆ ಧರ್ಮದವರು ಧಾರ್ಮಿಕ ಆಚರಣೆಯನ್ನ ಫಾಲೋ ಮಾಡೋದು, ಸೊ ಇದು ಖಾಸಗಿತನದ ಹಕ್ಕಿನಡಿ ಬರುತ್ತೆ ಅನ್ನೋ ವಾದವನ್ನ ಮಂಡನೆ ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ನ ಪುಟ್ಟಸ್ವಾಮಿ ಪ್ರಕರಣ ಕೂಡ ಉಲ್ಲೇಖ ಆಯಿತು. ಶಿರೂರು ಮಠದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಏನ್ ಹೇಳಿದೆ ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಆಯಿತು. ಸಂಜಯ್ ಹೆಗಡೆ ಅವರು ಈ ವಾದವನ್ನ ಮಂಡನೆ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ಪ್ರೆಷರೈಸ್ ಮಾಡಿ ಹೇಳ್ತಿರೋದು ಅಫ್ಕೋರ್ಸ್ ಮಕ್ಕಳ ಶೈಕ್ಷಣಿಕ ಹಕ್ಕಿನ ಬಗ್ಗೆ. ಯಾಕಂದ್ರೆ ಅವರ ಶಿಕ್ಷಣವನ್ನ ನಾವು ಬಲಿ ಕೊಡಬಾರ್ದು ಇಂಥ ವಿಚಾರಗಳಿಂದ. ಹಾಗಾಗಿ ತಕ್ಷಣಕ್ಕೆ ಶಾಲೆ ಅಂದ್ರೆ ಕಾಲೇಜ್ ಕೂಡ ಆರಂಭ ಮಾಡಬೇಕು. ಅದ್ರ ಜೊತೆಯಲ್ಲಿ ಈಗ ಹೊರಗಡೆ ಒಂದು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ, ಮಕ್ಕಳು ಶಾಲೆ ಒಳಗಡೆ ಕುತ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಮ್ಮ ಹಕ್ಕು ಬೇಕು, ಸ್ವಾತಂತ್ರ್ಯ ಬೇಕು ನಮಗೆ ಧಾರ್ಮಿಕ ಆಚರಣೆಗೆ ಅಂತ ಏನು ಹಠ ಹಿಡಿದು ಕೂತಿದ್ದಾರೆ, ಅದಕ್ಕೂ ಕೂಡ ಒಂದು ಪರಿಹಾರ ಬೇಕು. ಕೋರ್ಟ್ ಆದೇಶವನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಇರೋದು ನ್ಯಾಯಾಲಯದತ್ತ. ಕೋರ್ಟ್ ಏನ್ ತೀರ್ಪು ಕೊಡುತ್ತೆ, ಇವತ್ತೇ ಕೊಡಬಹುದಾ ಅಥವಾ ಇನ್ನಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದ ಆಲಿಸುವಂತ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಹಾಕುತ್ತಾ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಈಗ ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಹಿಂದೆ ಕೋರ್ಟ್ನಲ್ಲಿ, ಅದ್ರ ಬಗ್ಗೆ ಕೂಡ ಉಲ್ಲೇಖ ಆಗ್ತಾ ಇದೆ. ಈಗ ಆರ್ಟಿಕಲ್ 19/6 ಅಡಿಯಲ್ಲಿ ಮಾತ್ರ ಅಭಿವ್ಯಕ್ತಿತ್ವ ನಿರ್ಬಂಧಿಸಬಹುದು. ಅದಕ್ಕೆ ಕಾರಣಗಳು ಕೂಡ ಇರುತ್ತೆ. ಸಕಾರಣಗಳು ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಸರ್ಕಾರ ಬ್ರೇಕ್ ಹಾಕಬಹುದು. ಆದ್ರೆ ಇಲ್ಲಿ ಸರ್ಕಾರ ಅನಗತ್ಯವಾಗಿ ಇಂಥ ಕಾನೂನನ್ನ ರೂಪಿಸಿದೆ ಅನ್ನೋ ವಾದವನ್ನ ಅರ್ಜಿದಾರರ ಪರ ವಕೀಲರು ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಜಿದಾರರ ಖಾಸಗಿತನಕ್ಕೆ ಧಕ್ಕೆ ಬಂದಿದೆ, ಅವರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಅನ್ನೋ ವಿಚಾರವನ್ನ ಅಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ಈ ಸಂವಿಧಾನದ 3ನೇ ಅಧ್ಯಾಯದಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಧಾರ್ಮಿಕ ಸ್ವಾತಂತ್ರ್ಯ ಅಥವಾ ಖಾಸಗಿತನ ಅಂತ ಹೇಳ್ಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತ ಕೆಲಸ ಮಾಡಿದ್ರೆ, ಕೆಡಿಸುವಂತ ಪ್ರಯತ್ನಗಳನ್ನು ಮಾಡಿದ್ರೆ ಸರ್ಕಾರ ಅದಕ್ಕೆ ನಿರ್ಬಂಧವನ್ನ ಹೇರಬಹುದು. ಸರ್ಕಾರಕ್ಕೆ ಆ ಪವರ್ ಇರುತ್ತೆ. ಬಟ್ ಇಲ್ಲಿ ಧಾರ್ಮಿಕ ವಿಚಾರ ಬಂದಿರೋದ್ರಿಂದ ಅದು ಸಮಸ್ಯೆ ಆಗಿರೋದು, ಕಗ್ಗಂಟಾಗಿರೋದು. ಹಾಗಾಗಿ ಕೋರ್ಟ್ ಇದನ್ನ ಯಾವ ತರ ಬಗೆಹರಿಸ್ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಜೊತೆಗೆ ಖಾಸಗಿತನದ ಹಕ್ಕು ಎಲ್ಲವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಆರ್ಟಿಕಲ್ 25 ಅತ್ಯಗತ್ಯ ಧಾರ್ಮಿಕ ಆಚರಣೆಗಳನ್ನ ಅದು ರಕ್ಷಿಸುತ್ತೆ. ಸಂವಿಧಾನ ಕೊಟ್ಟಿದೆ ನಮಗೆ ಹಕ್ಕು, ಅದನ್ನ ನಾವು ಆಚರಣೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿದಾರರು ಕೇಳ್ತಾ ಇರೋದು. ಸರ್ಕಾರಕ್ಕೆ ಅಧಿಕಾರವೇ ಇಲ್ಲದಿರುವಾಗ ಆದೇಶ ಯಾಕೆ ಅಂತ ಹೇಳ್ಬಿಟ್ಟು ಹೈದರಾಬಾದ್ ವಿವಿ ಕೇಸ್ ತೀರ್ಪನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಅಲ್ಲಿ ಅರ್ಜಿದಾರರ ಪರ ವಕೀಲರು ಸಂಜಯ್ ಹೆಗಡೆ ಅವರು. ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆನೂ ನಾವು ನೋಡಿದ್ವಿ,
ಏಕಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಆಗ್ತಿರುವಂತ ಟೈಮ್ನಲ್ಲಿ ಹಿಂದೆ ಕೇರಳ ಹೈಕೋರ್ಟ್ ಇರ್ಬೋದು, ಬಾಂಬೆ ಹೈಕೋರ್ಟ್ ಹಾಗೇನೆ ಮದ್ರಾಸ್ ಹೈಕೋರ್ಟ್ ಇದೇ ತರ ಯೂನಿಫಾರ್ಮ್ ವಿಷಯವಾಗಿ ಅರ್ಜಿ ಬಂದಂತ ಟೈಮ್ನಲ್ಲಿ ಯಾವ್ಯಾವ ತರ ತೀರ್ಪನ್ನ ಕೊಟ್ಟಿತ್ತು ಅದೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಈಗ ಎಕ್ಸೆಪ್ಷನಲ್ ಕೇಸ್ಗಳಂತ ನಾವೇನ್ ಕರಿತೀವಿ, ಸೊ ಅದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹೈದರಾಬಾದ್ ವಿವಿ ಕೇಸ್ ತೀರ್ಪನ್ನ ಅಲ್ಲಿ ಅರ್ಜಿದಾರರ ಪರ ವಕೀಲರು ಸಂಜಯ್ ಹೆಗಡೆ ಅವರು ಉಲ್ಲೇಖ ಮಾಡಿದ್ರು. ಹೀಗೆ ಬೇರೆ ಬೇರೆ ಕೇಸ್ಗಳನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಉಡುಪಿಯ ಶಿರೂರು ಪ್ರಕರಣದ ಉಲ್ಲೇಖ ಕೂಡ ಮಾಡ್ತಾ ಇದ್ದಾರೆ. ಈಗ ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಹಕ್ಕಿನ ಪ್ರಶ್ನೆ ಎದ್ದಿರೋದ್ರಿಂದ, ಸಾಂವಿಧಾನಿಕ ಬಿಕ್ಕಟ್ಟು ಇಲ್ಲಿ ಸೃಷ್ಟಿ ಆಗಿರೋದ್ರಿಂದ ಹೈಕೋರ್ಟ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಅರ್ಜಿದಾರರ ಪರ ವಕೀಲರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೇ ಮಧ್ಯಂತರ ಆದೇಶ ಬರಬಹುದು, ನಿರೀಕ್ಷೆ ಅಂತೂ ಖಂಡಿತ ಇದೆ. ಯಾಕಂದ್ರೆ ಕೋರ್ಟ್ ಕೂಡ ಒತ್ತಿ ಒತ್ತಿ ಹೇಳಿರೋದು, ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ಶಾಲಾ ಕಾಲೇಜ್ಗಳನ್ನ ಇಮ್ಮಿಡಿಯೇಟ್ ಆಗಿ ಆರಂಭ ಮಾಡಿ. ಈ ತರ ರಜೆ ಕೊಟ್ಕೊಂಡು ಕೂತ್ರೆ ಎಕ್ಸಾಮ್ ಹತ್ತಿರ ಆಗ್ತಿದೆ, ಇಂಥ ಟೈಮ್ನಲ್ಲಿ ಅವ್ರ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಕೊಡುತ್ತೆ. ಹಾಗಾಗಿ ಎಲ್ಲ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಶಾಲಾ ಕಾಲೇಜ್ ಆರಂಭ ಮಾಡಿ ಅಂತ. ಆದ್ರೆ ಮಕ್ಕಳು ಕೇಳಕ್ ರೆಡಿ ಇದ್ದಾರಾ? ಹೈಕೋರ್ಟ್ ತೀರ್ಪು ಬರಲಿ ಅಂತ ಎಷ್ಟೋ ಜನ ಈಗ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದು ನೀವು ಗಮನಿಸಿರ್ತೀರಾ. ಹೈಕೋರ್ಟ್ ಹೇಳ್ದಂಗೆ ನಾವು ಕೇಳ್ತೀವಿ, ಅಲ್ಲಿಂದ ತೀರ್ಪು ಬರಲಿ, ಅದಾದ್ಮೇಲೆ ನಾವು ಶಾಲಾ ಕಾಲೇಜಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸೊ ಇವತ್ತು ಶಾಲಾ ಕಾಲೇಜ್ ಆರಂಭದ ಬಗ್ಗೆ ಆ ಕಳವಳವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಆದರೆ ಈ ಹಿಜಾಬ್ ಧರಿಸಬೇಕಾ ಬೇಡವಾ ಈ ಬಗ್ಗೆ ಮಧ್ಯಂತರ ಆದೇಶ ಹೊರಡಿಸುವಂತ ಚಾನ್ಸಸ್ ಇದೆ. ಬಟ್ ಹೇಳಕ್ಕಾಗಲ್ಲ, ಎಲ್ಲವೂ ಕೂಡ ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಂತ ವಿಚಾರ. ಸದ್ಯಕ್ಕೆ ಅಲ್ಲಿ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ಸಂಜಯ್ ಹೆಗಡೆ ಅವರು ವಿವಿಧ ಪ್ರಕರಣಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನೇನು ತೀರ್ಪು ಬಂದಿತ್ತು ಈ ಹಿಂದೆ ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಈಗ ಸಂಜಯ್ ಹೆಗಡೆ ಅವರು ಅರ್ಜಿದಾರರ ಪರ ವಕೀಲರು ಕೇಳ್ತಿರೋದೇನು, ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಅಂದ ಮೇಲೆ ಅದ್ ಹೆಂಗೆ ಹಿಜಾಬ್ನ ಅವರು ಹಾಕೊಂಡು ಬರಬೇಡಿ ಅಂತ ಹೇಳ್ತಾರೆ. ಸೊ ಈ ವಾದವನ್ನ ಅಲ್ಲಿ ನ್ಯಾಯಪೀಠದ ಮುಂದೆ ಅವರು ಇಟ್ಟಿದ್ದಾರೆ. ಇದು ಕೋರ್ಟ್ ಅಲ್ಲಿ ನಡೀತಿರುವಂತಹ ವಾದ ಪ್ರತಿವಾದ. ಆದ್ರೆ ಇನ್ನೊಂದು ಕಡೆ ಈ ಹಿಜಾಬ್ ಬ್ಯಾನ್ ವಿರೋಧಿಸಿ